ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಆತ್ಮಾಭಿಮಾನಿ ಮತ್ತು ದೇಹಿ ಅಭಿಮಾನಿ ಸ್ಥಿತಿಗೂ ಇರುವಂತ ವ್ಯತ್ಯಾಸ ಏನು? ಈಗ ಮೊದಲಿನ ಕ್ಲಾಸ್ ಅಲ್ಲಿ ನಾವು ದೇಹ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಇದರಲ್ಲಿ ಆತ್ಮ ಅಂತಂದ್ರೆ ಏನು ಅಂತ ತಿಳ್ಕೊಂಡ. ದೇಹ ಹೇಳುವಂತದ್ದೊಂದು ಸಾಧನ, ರೈಟ್? ದೇಹದ ಬಗ್ಗೆ ನೀವು ಎಕ್ಸ್ಟ್ರಾ ಏನು ಆಡ್ ಮಾಡ್ತೀರಿ? ಎಕ್ಸ್ಟ್ರಾ ಅಂತಂದ್ರೆ ಏನು? ಫೇರ್ ಅಂಡ್ ಲೆವೆಲ್ ಹಚ್ಕೊಂಡೆ ಎಕ್ಸ್ಟ್ರಾ, ಬಂಗಾರ ಎಕ್ಸ್ಟ್ರಾ, ಎಜುಕೇಶನ್ ಎಕ್ಸ್ಟ್ರಾ. ಈ ಎಕ್ಸ್ಟ್ರಾದ ಬಗ್ಗೆ ನಿಮಗೆ ಅಭಿಮಾನ ಬರ್ತದೆ. ದೇಹ ನಾರ್ಮಲ್. ದೇಹದ ಬಗ್ಗೆ ಎಕ್ಸ್ಟ್ರಾ ಏನು? ಅವ್ರಿಗಿಂತ ನನಗೆ ಶಿಕ್ಷಣ ಹೆಚ್ಚಿಗೆ ಇದೆ, ಅವ್ರಿಗಿಂತ ಸಂಬಳ ನನಗೆ ಜಾಸ್ತಿ ಇದೆ, ಅವ್ರಿಗಿಂತ ನಾನು ಮೇಲ್ಜಾತಿಯವನು, ಹೀಗೆ ನಿಮಗೆ ನೀವು ಕಂಪ್ಯಾರಿಸನ್ ಮಾಡಿಕೊಂಡಾಗ ಅವರಿಗಿಂತ ನಾನು ಈ ವಿಷಯದಲ್ಲಿ ಶ್ರೇಷ್ಠ, ಅವರಿಗಿಂತ ನನಗೆ ವಯಸ್ಸು ಜಾಸ್ತಿ ಆಗಿದೆ. ಇದನ್ನ ನಿಮ್ಮ ಮನಸ್ಸಿನಲ್ಲಿ ನೀವೇನು ಕ್ರಿಯೇಷನ್ ಮಾಡಿ, ನಾನು ಶ್ರೇಷ್ಠನಾಗಿರುವಂತ ಕಾರಣದಿಂದ ಅವರು ನನಗೆ ಈಗ ಅಂದ್ರೆ ಈಗ ಗೌರವವನ್ನ ಕೊಡಬೇಕು ಹೇಳುವಂತ ನಿರೀಕ್ಷೆಯಲ್ಲಿ ಕರ್ಮವನ್ನ ಮಾಡುವಂಥದ್ದು ದೇಹ ಅಭಿಮಾನ. ಅಂದ್ರೆ ನಿಮಗೆ ನೀವೇನ್ ಮಾಡ್ತೀರಿ? ಎದಗಡೆ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ತೀರಿ. ದೇಹದ ಪ್ರತಿ ಇರಬಹುದು, ಧನದ ಪ್ರತಿ ಇರಬಹುದು. ಅದಕ್ಕೆ ಅವರಿಗಿಂತ ನಾನು ಶ್ರೇಷ್ಠನಾಗಿರುವಂತ ಕಾರಣದಿಂದ ಅವರು ನನಗೆ ಗೌರವವನ್ನ ಕೊಡಬೇಕು. ಸರಿ, ದೇಹ ನನ್ನಲ್ಲೂ ಇದೆ, ದೇಹ ಅವರಲ್ಲೂ ಇದೆ. ಆದರೆ ನನ್ನ ದೇಹ ಅಥವಾ ನಾನು ದೇಹ ನಾನು ಅಂತ ತಿಳ್ಕೊಂಡ ಅವನಿಗಿಂತ ನಾನು ಶ್ರೇಷ್ಠ. ಆತ್ಮ ಅಂತ ತಿಳ್ಕೊಂಡು, ಆತ್ಮ ಅಂದ್ರೆ ನಿರಾಕಾರ, ಎಲ್ಲರದು ಸೈಜ್ ಒಂದೇ, ಎಲ್ಲರ ಮನೆಯೂ ಒಂದೇ, ಎಲ್ಲರ ತಂದೆನೂ ಒಂದೇ, ಸರಿನಾ? ಅದಲ್ಲಿ ಏನು ವ್ಯತ್ಯಾಸ ಇಲ್ಲ. ಆತ್ಮದ ಶಬ್ದ ಗುಣನು ಒಂದೇ, ಎಲ್ಲಾ ಆತ್ಮನು ಕೂಡ ಒಂದೇ. ಆತ್ಮ ಅಭಿಮಾನ, ಬೇರೆಯವ್ರಿಗಿಂತ ನಾನು ಆತ್ಮ ಯಾಕೆ ಶ್ರೇಷ್ಠ, ಅವನಿಗಿಂತ ನಾನು ಯಾಕೆ ಶ್ರೇಷ್ಠ, ನನಗೆ ಆ ಒಂದು ಶ್ರೇಷ್ಠತೆ ಏನಿದೆ ಹೇಳೋದನ್ನು ನಾನು ಯೋಚನೆ ಮಾಡಬೇಕಾಗ್ತದೆ. ಆತ್ಮ ಅಭಿಮಾನ, ಇಲ್ಲೂ ನಿಮ್ಮನ್ನು ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳುವಂಥದ್ದು. ಆತ್ಮಿಕ ರೂಪದಲ್ಲಿ ನೀವು ಶ್ರೇಷ್ಠ ಯಾಕೆ? ಉದಾಹರಣೆಗೆ, ಎದುರುಗಡೆಯವರು ಕೂಡ ಒಂದು ಆತ್ಮನೇ, ನಾನು ಒಂದು ಆತ್ಮನೇ, ಆದ ನನಗೆ ಆತ್ಮದ ಯಥಾರ್ಥ ಜ್ಞಾನ ಇದೆ, ಭಗವಂತನ ಶಕ್ತಿಯ ಅನುಭವ ನಾನು ಮಾಡ್ತಾ ಇದ್ದೇನೆ, ಶಾಂತಿಯ ಅನುಭೂತಿಯನ್ನು ನಾನು ಮಾಡ್ತಾ ಇದ್ದೇನೆ, ಯಥಾರ್ಥ ಸೃಷ್ಟಿ ನಾಟಕ ಚಕ್ರದ ಜ್ಞಾನ ನನಗಿದೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ನನ್ನನ್ನ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಪ್ರಪಂಚದಲ್ಲಿ 800 ಕೋಟಿ ಮನುಷ್ಯಾತ್ಮರಿದ್ರು ಕೂಡ ಭಗವಂತ ನನ್ನನ್ನ ಆಯ್ಕೆ ಮಾಡಿದ್ದಾನೆ. ಜೊತೆಗೆ ನಾನು ಆತ್ಮಶುದ್ಧತೆಯನ್ನ ಮಾಡ್ಕೊಂಡಿದ್ದೇನೆ, ಆತ್ಮಿಕ ಸ್ಮೃತಿಲಿ ಇಡ್ತಾ ಇದ್ದೇನೆ. ಅಂದ್ರೆ ಬೇರೆಯವರೆಲ್ಲ ಆತ್ಮಗಳಿಗಿಂತ ನನ್ನಲ್ಲಿ ವಿಶೇಷವಾಗಿ, ಸರಿಯಾಗಿ ಕಿವಿ ಓಪನ್ ಮಾಡಿ ಕೇಳಿ, ವಿಶೇಷವಾಗಿ ಪರಮಾತ್ಮ ನಿಮ್ಗೆ ಎಕ್ಸ್ಟ್ರಾ ಏನ್ ಕೊಟ್ಟಿದ್ದಾರೆ? ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ, ಎಕ್ಸ್ಟ್ರಾ ಗುಣವನ್ನ ಕೊಟ್ಟಿದ್ದಾರೆ, ನಿಮ್ಮನ್ನ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ. ನಿಮ್ಮ ಮೂಲಕ ಆ ವಿಶೇಷತೆಯನ್ನ, ಎಕ್ಸ್ಟ್ರಾವನ್ನ ಪರಮಾತ್ಮ ನಿಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಶ್ರೀಮಂತನಾಗಿದ್ದೇನೆ, ಪ್ರಪಂಚದಿಂದ ಸಿಕ್ಕಿದೆ ನನಗೆ. ನನ್ನ ಮಗ US ಅಲ್ಲಿ ಇದ್ದಾನೆ, ಪ್ರಪಂಚದಿಂದ ಸಿಕ್ಕಿದೆ, ಬೇರೆಯವರಿಂದ ನನಗೆ ಅಭಿಮಾನ. ಹಾಗೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಏನಾಗ್ತದೆ ಅಂತಂದ್ರೆ, ಬೇರೆ ಎಲ್ಲ ಆತ್ಮರಾದರೂ ಕೂಡ ಈ ನೀವು ಆತ್ಮಕ್ಕೆ ಭಗವಂತ ಹೆಚ್ಚಿನ ರೂಪದಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಪರಮಾತ್ಮನ ಶಕ್ತಿಯನ್ನ ಹೆಚ್ಚಿಗೆ ನೀವು ಅನುಭವ ಮಾಡ್ತಾ ಇದ್ದೀರಿ, ಆತ್ಮ ಶುದ್ಧಿ ಮಾಡ್ಕೊಳ್ತಾ ಇದ್ದೀರಿ, ಬೇರೆಯವರಿಗೆ ಆತ್ಮಿಕ ಶಕ್ತಿಯನ್ನು ದಾನ ಮಾಡ್ತಾ ಇದ್ದೀರಿ. ಈ ರೀತಿ ನೀವೇನ್ ಮಾಡ್ತಿದ್ರಿ? ಎಕ್ಸ್ಟ್ರಾ ಏನಾದ್ರೂ ವರ್ಕ್ ಅನ್ನು ನೀವು ಮಾಡಿದಾಗ ಆವಾಗ ಆತ್ಮದ ಅಭಿಮಾನ ನಿಮಗೆ ಬರ್ತದೆ. ಆದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಈ ಅಭಿಮಾನ ಬರಲಿಕ್ಕೆ ನಾನು ಕಾರಣ ಅಲ್ಲ, ನನ್ನ ಅಪ್ಪ ಕಾರಣ. ನನ್ನ ಅಪ್ಪನ ಕಾರಣದಿಂದ ನನಗೆ ಇದು ವಿಶೇಷತೆ ಬಂದಿದೆ ಹೊತ್ತು ಇದು ನನ್ನ ಯೋಗ್ಯತೆ, ನನ್ನ ಅರ್ಹತೆ, ನನ್ನ ಸಂಪಾದನೆ ಅದು ಅಲ್ಲ. ಅವನ ಕಾರಣದಿಂದ ಚೆನ್ನಾಗಿ ಕಾಣ್ತಾ ಇದೆ. ನನ್ನ ಚರ್ಮ ಕಪ್ಪೆ, ಫೇರ್ ಅಂಡ್ ಲವ್ಲಿ ಕಾರಣದಿಂದ ಬೆಳ್ಳಿಗೆ ಬಂದಿದೆ, ಅದು ಅರ್ಥ ಆಯ್ತಾ? ಹಾಗೆ ನಾನು ಬಡವನೇ, ನಾನು ಈಗ ಬೇರೆಯವ್ರ ಕಾರಲ್ಲಿ ಹೋಗ್ತಾ ಇರುವಂತ ಕಾರಣದಿಂದ, ಬೇರೆಯವ್ರ ಜೊತೆಲಿ ಹೋಗ್ತಾ ಇರುವಂತ ಕಾರಣದಿಂದ ನನಗೆ ಆ ಗೌರವ ಸಿಗ್ತಾ ಇದೆ. ಹಾಗೆ ಆತ್ಮ ಅಭಿಮಾನ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ನೀವು ಇಷ್ಟು ಶುದ್ಧವಾಗ್ತಾ ಹೋಗ್ತಿರೋ, ಇಷ್ಟು ಪರಮಾತ್ಮ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಹೋಗ್ತಾರೆ. ಕರೆಕ್ಟ್ ಆಗಿ ಗೊತ್ತಿರ್ಲಿ, ಮನುಷ್ಯಾತ್ಮರಲ್ಲ, ಪಂಚತತ್ವರಲ್ಲ, ನಿಮ್ಮ ಲೌಕಿಕ ಸಂಬಂಧಿಗಳಲ್ಲ, ದೇಶ ಅಲ್ಲ, ಸರ್ಕಾರ ಅಲ್ಲ, ಪರಮಾತ್ಮ ತನ್ನ ಕಾರ್ಯಕ್ಕೆ ತನು ಮನ ಧನದ ಮೂಲಕ ನಿಮ್ಮನ್ನ ಉಪಯೋಗ ಮಾಡ್ತಾ ಹೋದಾಗ
ಆ ಉಪಯೋಗ ಮಾಡಿದ ಪ್ರತಿಫಲವಾಗಿ ಆಶೀರ್ವಾದದ ರೂಪದಲ್ಲಿ, ಜಮಾದ ರೂಪದಲ್ಲಿ, ಆಸ್ತಿಯ ರೂಪದಲ್ಲಿ, ಬಾಡಿಗೆ ರೂಪದಲ್ಲಿ ನಿಮಗೇನೋ ಕೊಟ್ಟಾಗ, ಅದು ನಿಮ್ಮ ಜೊತೆಲಿದ್ದಾಗ, ನಿಮಗೆ ಅನುಭವ ಆದಾಗ ಆ ಅಭಿಮಾನ ನಿಮಗೆ ಬರ್ತದೆ. ಅಂದ್ರೆ ಆತ್ಮಿಕ ಕಾರ್ಯ ಮಾಡಬೇಕು, ಪರಮಾತ್ಮನ ತಗೊಳ್ಬೇಕು, ಎದುರುಗಡೆ ಇರುವ ಆತ್ಮರಿಗೆ ಕೊಡಬೇಕು, ನೀವು ಆತ್ಮ ಅನುಭವಿಸಬೇಕು, ಆತ್ಮದ ಉನ್ನತಿಯಾಗಬೇಕು, ಆ ಅನುಭವ ನಿಮ್ಗೆ ಗೊತ್ತಾಗಬೇಕು ಸ್ಪಷ್ಟವಾಗಿ. ಆ ಅಭಿಮಾನ ಹೇಗಿರ್ಬೇಕು ಅಂದ್ರೆ, ಪ್ರತಿದಿನ ನೀವೇನು ಸಂಪಾದನೆ ಮಾಡ್ತೀರಿ, ನಿಮಗೆ ಎಷ್ಟು ಬೇಕು ಅಷ್ಟು ತಿಂದು ಉಂಡು ಬೇಕಾದವರಿಗೆಲ್ಲ ಕೊಟ್ಟು ಬೇರೆಯವರಿಗೆ ದಾನ ಮಾಡ್ಲಿಕ್ಕೆ ಎಕ್ಸ್ಟ್ರಾ ನಿಮ್ಮಲ್ಲಿ ಇದ್ದರೆ ಮಾತ್ರ ನಿಮಗೆ ಅಭಿಮಾನ ಬರ್ತದೆ. ನಿಮ್ ಊಟಕ್ಕೆ ಊಟ ಇಲ್ಲ, ನಿಮ್ ತಿನ್ಲಿಕ್ಕೆ ಊಟ ಇಲ್ಲ ಅಂತ ನೀವು ಬಂಗಾರದ ಸರ ಹೆಂಗ್ ಹಾಕೊಂಡು ಹೋಗ್ತೀರಿ? ಕಾರಲ್ಲಿ ಹೆಂಗ್ ಓಡಾಡ್ತೀರಾ? ಅಂದ್ರೆ ಆ ಸೇವೆಯ ಪ್ರತಿಫಲ ಹೇಳುವಂತದ್ದು ನಿಮ್ಮಲ್ಲಿ ಏನಾಗ್ತಾ ಹೋಗ್ಬೇಕು, ಹೆಚ್ಚಿಗೆ ಆಗ್ತಾ ಆಗ್ತಾ ಹೋಗಿ, ನೀವು ಅದು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿ ಹೋದಲ್ಲೆಲ್ಲ ನಿಮ್ಮ ಮೂಲಕ ಭಗವಂತ ದಾನ ಮಾಡ್ತಾ 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 ಇದ್ರೆ, ಹೇಗೆ ನಿಮ್ಮಲ್ಲಿ ಇರುವಂತ ಶ್ರೀಮತಿಕೆಯನ್ನ ಬಟ್ಟೆಯ ಮೂಲಕನೋ, ಬಂಗಾರದ ಮೂಲಕನೋ, ಕಾರಿನ ಮೂಲಕನೋ, ಉಡುಗೊರೆಯ ಮೂಲಕ ಬೇರೆಯವರಿಗೆ ನೀವು ತೋರಿಸ್ತೀರಲ್ಲ, ಹಾಗೆ ನಿಮ್ಮ ಮೂಲಕ ಭಗವಂತನ ಶಕ್ತಿ ಏನಾಗ್ತಾ ಹೋಗ್ಬೇಕು, ಪಾಸ್ ಆಗ್ತಾ ಹೋಗ್ಬೇಕು. ಅದರ ಆಧಾರದಲ್ಲಿ ನಿಮ್ಮ ಆತ್ಮದ ಮೂಲಕ ಅದು ಆಗ್ತಾ ಇರುವಂತ ಕಾರಣದಿಂದ ಆತ್ಮದ ಅಭಿಮಾನ ಜಾಸ್ತಿ ಆಗ್ತದೆ, ನಿಮ್ಗೆ ಆಂತರಿಕವಾಗಿ ಖುಷಿ ಆಗ್ತದೆ. ಇಂಥ ಒಂದು ಸದ್ಕಾರ್ಯದಲ್ಲಿ, ಒಳ್ಳೆ ಕಾರ್ಯದಲ್ಲಿ ಭಗವಂತ ನನ್ನನ್ನು ಉಪಯೋಗ ಮಾಡ್ಕೊಳ್ತಿದ್ದಾನೆ. ಉದಾಹರಣೆ ನೆನಪಿರ್ಲಿ, ಭಗವಂತ ನಿಮ್ಮನ್ನ ಉಪಯೋಗ ಮಾಡಿದ್ರೆ ಮಾತ್ರ ಅಭಿಮಾನ ಜಾಸ್ತಿ ಆಗತ್ತೆ. ಭಗವಂತನ ಶಕ್ತಿಯನ್ನು ನೀವು ಮಾತ್ರ ತಿನ್ಕೊಂಡ್ರೆ, ನಿಮ್ಮ ಸಮಸ್ಯೆ ಮಾತ್ರ ಪರಿಹಾರ ಮಾಡ್ಕೊಂಡ್ರೆ, ನಿಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ಉಪಯೋಗ ಮಾಡ್ಕೊಂಡ್ರೆ ಅದಕ್ಕೆ ಅಭಿಮಾನ ಅಂತ ಹೇಳೋದಿಲ್ಲ. ನಿಮ್ಮ ಮೂಲಕ ದೇವತಾ ಸ್ವರೂಪದಲ್ಲಿ ಬೇರೆಯವರಿಗೋಸ್ಕರ ಭಗವಂತ ನಿಮ್ಮನ್ನ ನಿಮ್ಮ ಲೇವಲ್ಲಿನ ಅನುಸಾರದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಬೇರೆ ಜ್ಞಾನ ಹೇಳಲಿಕ್ಕಾಗ್ಲಿ, ಮನಸ ಸೇವೆ ಮಾಡ್ಲಿಕ್ಕಾಗ್ಲಿ, ಉನ್ನತ ಕಾರ್ಯದಲ್ಲಿ ಧನ ಸೇವೆ ರೂಪದಲ್ಲಿ ಆಗ್ಲಿ, ನಿಮ್ಮನ್ನ ಉಪಯೋಗ ಮಾಡ್ಕೊಳ್ಬೇಕು. ನಿಮ್ಮಿಂದ ಬೇರೆಯವರಿಗೆ ಒಳ್ಳೇದಾಗ್ಬೇಕು, ಅವರು ಖುಷಿ ಆಗ್ಬೇಕು. ಓಕೆ, ನಾವು ಕೆಲವೊಂದ್ಸಲ ಜ್ಞಾನವನ್ನ ಕೊಡ್ತೀವಿ, ಅದು ಅವ್ರು ಬಾಬನ ಮಕ್ಕಳಾಗೋದಿಲ್ಲ. ಕೆಲವೊಂದ್ಸಲ ನಿಯಮಗಳನ್ನ ಹೇಳಿದಾಗ ಅವ್ರು ಬಾಯಿಗೆ ಬಂದಾಗ ಬೈದ್ಬಿಟ್ಟು ಕಳಿಸ್ತಾರೆ. ಇದರಲ್ಲಿ ಅಭಿಮಾನ ಬರೋದಿಲ್ಲ, ಅಪಮಾನ ಬರ್ತದೆ, ಬೇಜಾರಾಗ್ತದೆ, ಮನಸ್ಸು ಡಿಸ್ಟರ್ಬೆನ್ಸ್ ಆಗ್ತದೆ. ಅಂದ್ರೆ ನಾನಿನ್ನೂ ಕೂಡ ಅದಕ್ಕೆ ಯೋಗ್ಯನಾಗಿಲ್ಲ ಅಂತ ಅರ್ಥ. ಯೋಗ್ಯನಾಗಿದ್ದಿದ್ರೆ ಭಗವಂತನೇ ಆತ್ಮಗಳನ್ನ ನಿಮ್ಮ ಎದುರುಗಡೆ ಕಳಿಸ್ಬಿಟ್ಟು ತನ್ನ ಸೇವೆಯನ್ನು ಮಾಡಿಸ್ಕೊಳ್ತಾರೆ. ಹೀಗೆ ನಾವು ಶುದ್ಧವಾಗಿದ್ದಾಗ, ಸ್ವಚ್ಛವಾಗಿದ್ದಾಗ, ಹೊಸ ಬಟ್ಟೆ ಹಾಕೊಂಡಾಗ ನಮ್ಗೆ ಖುಷಿ ಆಗತ್ತೋ, ಹಾಗೆ ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಂಡಾಗ ನಮ್ಮ ಮನಸ್ಸು ಕೂಡ ಖುಷಿ ಆಗತ್ತೆ. ಆಂತರಿಕವಾಗಿ, ನಿರಾಕಾರವಾಗಿ, ಹೃದಯದಿಂದ ಶ್ರೀಮಂತಿಕೆಯ ಅನುಭವವನ್ನ ನಿರಾಕಾರ ರೂಪದಲ್ಲಿ ನೀವು ಅನುಭವಿಸ್ತಾ ಹೋಗ್ತೀರಾ. ಎಲ್ಲೂ ಬಾಯಿಯಿಂದ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದಿಲ್ಲ, ತೋರಿಸ್ಕೊಳ್ಳುವಂತ ಆಸಕ್ತಿ ನಿಮ್ಗೆ ಇರೋದಿಲ್ಲ, ಅವರು ಹೊಗಳಬೇಕು ಹೇಳುವಂತ ಇಚ್ಛೆ ನಿಮ್ಮಲ್ಲಿ ಇರೋದಿಲ್ಲ. ಅಂದ್ರೆ ಹೇಗೆ ನೀವು ಶರೀರವನ್ನ ಕನ್ನಡಿಯಲ್ಲಿ ನೋಡಿ 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 ಶೃಂಗಾರ ಮಾಡ್ಕೊಂಡು ಸೌಂದರ್ಯವನ್ನು ನೀವು ಹಿಂಗ್ ಚೆಕ್ ಮಾಡ್ಕೊಳ್ತಿರೋ, ಹಾಗೆ ಆತ್ಮವನ್ನ ನೋಡಿ 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 ಆತ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಲ್ಲಿ ಇಟ್ಟು 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 ಯೋಗಾನುಭೂತಿ, ಯೋಗದ ಸ್ಥಿತಿ, ಯೋಗದಲ್ಲಿ ಪರಿವರ್ತನೆ, ಭಿನ್ನ ಭಿನ್ನವಾದಂತ ಸ್ಟೇಜಸ್, ಇದನ್ನ ನೀವು ನಿರಾಕಾರದಲ್ಲಿ ನೀವೊಬ್ಬರೇ ನಿಮ್ಮ ಆತ್ಮವನ್ನ ನೋಡ್ತಾ ನೀವು ಆಂತರಿಕವಾಗಿ ಖುಷಿ ಪಡ್ತಾ ಇರ್ತೀರಾ. ನಿಮ್ಮ ಮಕ್ಕಳಿಗೆ, ಪರಿವಾರದವರಿಗೆ, ಪರಿವಾರದವರಿಗೆ, ವಿಶ್ವದವರಿಗೆ ಆತ್ಮಿಕ ಶಕ್ತಿಯನ್ನು ಕೊಟ್ಟು 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 ಅವರಲ್ಲಿ ಆಗಿರುವಂತ ಬದಲಾವಣೆ ಎದುರುಗಡೆ ಅವ್ರು ಹೇಳುವುದಿಲ್ಲ ನಿಮ್ಮಿಂದ ಆಯ್ತು ಅಂತ. ನನ್ನ ಜೀವಿತದಲ್ಲಿ ನೋಡಿದ್ದೇನೆ, ಎಷ್ಟೋ ಸಲ ಎಷ್ಟು ಆತ್ಮರು ಸಮಸ್ಯೆ ಹೇಳಲಿಕ್ಕೆ ಎಷ್ಟು ಪ್ರೀತಿಯಿಂದ ಬರ್ತಾರೋ, ಸಮಸ್ಯೆ ಪರಿಹಾರ ಆದ್ಮೇಲೆ ಹೇಳೋದೇ ಇಲ್ಲ, ಅವ್ರು ಮರ್ತು ಬಿಟ್ಟಿರ್ತಾರೆ. ನನಗೆ ಅದರಿಂದ ಏನ್ ತೊಂದರೆ ಇಲ್ಲ. ಅದು ಇನ್ನೊಂದು ಕಡೆಯಿಂದ ಕೇಳಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ, ಬಾಬಾ ನನ್ನ ಕೆಲಸ ಮಾಡಿದಾರಲ್ಲ ಅಂತ, ನನ್ನ ಮಾತನ್ನ ಬಾಬಾ ಕೇಳಿದಾರಲ್ಲ ಅಂತ ನನಗೆ ಖುಷಿ ಆಗತ್ತೆ. ಹಾಗೆ ಆ ಮಾಡಿರುವಂತ ಕರ್ಮದಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಆತ್ಮಾಭಿಮಾನಿ ಸ್ಥಿತಿ ಅಂತಂದ್ರೆ ಏನು ಅಂತಂದ್ರೆ, ನಿಮ್ಮ ಆತ್ಮವನ್ನ ಭಗವಂತ ಉಪಯೋಗ ಮಾಡ್ಕೊಳ್ಬೇಕು ಅಂದ್ರೆ ಸ್ವಚ್ಛ ಮಾಡ್ಲೇಬೇಕಾ, ವಿಶೇಷತೆ ತುಂಬಲೇಬೇಕಾ? ಆಸ್ ಇಟ್ ಇಸ್ ಭಗವಂತ ನಿಮ್ಮನ್ನ ಎದುರುಗಡೆ ಇಟ್ಕೊಂಡ್ಬಿಟ್ರೆ 63 ಜನ್ಮದಲ್ಲಿ ಏನಿದೆ, ಸಾರ ಇದೆ ತಾನೆ, ಕೊಳಕಿದೆ ತಾನೆ, ಕೆಸರಿದೆ ತಾನೆ. ನಿಮ್ಮ ಆತ್ಮವನ್ನ ಭಗವಂತ ಈಶ್ವರ ಕಾರ್ಯಕ್ಕೆ ಉಪಯೋಗ ಮಾಡಿಕೊಂಡಾಗ ಅದಕ್ಕೆ ಅವನೇನೇನ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾನೆ. ಸ್ವಚ್ಛತೆ ಇರ್ಬೋದು, ಗುಣವನ್ನ ಇಡೋದಿರ್ಬೋದು, ಶಕ್ತಿಯನ್ನ ಪ್ರವಾಹ ಮಾಡೋದಿರ್ಬೋದು, ಭಗವಂತನೇ ಧನ ಕೊಟ್ಬಿಟ್ಟು ಅದನ್ನ ನೀವು ದಾನವನ್ನ ಮಾಡಿರ್ಬೋದು. ಈ ರೀತಿ ಆತ್ಮವನ್ನ ಭಗವಂತ ಉಪಯೋಗ ಮಾಡಿದಾಗ ಅಭಿಮಾನ ಜಾಸ್ತಿ ಆಗ್ತದೆ. ಉದಾಹರಣೆಗೆ, ಒಂದು ಮಗು ಕೆಸರು ಮಾಡ್ಕೊಂಡ್ಬಿಟ್ಟು ತಾಯಿ ಹತ್ರ ಬಂದಿದೆ, ತಾಯಿ ಕರ್ಕೊಂಡ್ ಬಂದು ಸ್ವಚ್ಛ ಮಾಡಿ, ಕ್ಲೀನ್ ಮಾಡಿ, ಪೌಡರ್ ಹಚ್ಚಿ, ಬಟ್ಟೆ ಹಾಕಿದಾಗ ಆ ಒಂದು ಮಗು ಎಷ್ಟು ಸುಂದರವಾಗಿ ಕಾಣ್ತದೆ. ಸುಂದರವಾಗಿ ಕಾಣ್ಲಿಕ್ಕೆ ಕಾರಣ ಯಾರು? ತಾಯಿನೇ ಹೊರತು ಮಗುವಿನಲ್ಲಿ ಏನು ಪಾರ್ಟಿಸಿಪೇಷನ್ ಇಲ್ಲ.
ಹಾಗೆ ನಿಮ್ಮ ಸಮಯವನ್ನ, ನಿಮ್ಮ ಸಂಕಲ್ಪವನ್ನ ನೀವು ಭಗವಂತನಿಗೆ ಕೊಟ್ಟು ಆತ್ಮೋನ್ನತಿ ಮಾಡ್ಕೊಂಡಿದ್ದೀರಿ. ಸೇವೆ ಬಾಬಾ ಮಾಡಿರೋದು, ಪುರುಷಾರ್ಥ ಬಾಬಾ ಮಾಡಿರೋದು, ಆದ್ರೆ ಬಾಬಾನನ್ನು ಉಪಯೋಗ ಮಾಡ್ಕೊಳ್ತಿದಾರಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಿನ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಿದಾರಲ್ಲ ಹೇಳುವಂತ ಆಂತರಿಕ ಅನುಭೂತಿ. ಅದಕ್ಕೆ ಬಾಬಾ ಹೇಳಿದ್ರೆ ಆತ್ಮ ಅಭಿಮಾನಿ ಯಾರರಿಂದ? ಪರಮಾತ್ಮನಿಂದ. ಇದು ಆತ್ಮ ಅಭಿಮಾನಿ ಸ್ಥಿತಿ. ಅಂದ್ರೆ ಅಭಿಮಾನ, ಯಾವ ಸೆಕೆಂಡಿನಲ್ಲಿ ಯಾವ ಸಮಯದಲ್ಲಿ ಭಗವಂತ ನಿಮ್ಮನ್ನ ಉಪಯೋಗ ಮಾಡ್ತಾ ಇದ್ದಾರೋ, ಯಾವಾಗ ನೀವು ಯೋಗದಲ್ಲಿ ಕುತ್ಕೊಂಡಿದಿರೋ, ಈಶ್ವರಿ ಸೇವೆಯಲ್ಲಿ ಕುತ್ಕೊಂಡಿದಿರೋ, ಆ ಶಕ್ತಿ ನಿಮ್ಮಲ್ಲಿ ಪ್ರವಾಹ ಆಗ್ತಾ ಇದ್ದಾಗ ಆ ಮಾನ ಯಾರು ಕೊಡ್ತಿದ್ದಾರೆ? ಪರಮಾತ್ಮ. ಗೊತ್ತಿರಲಿ, ಪರಮಾತ್ಮ ಕೊಡ್ತಾ ಇರುವಂತ ಮಾನದಿಂದ, ಆತ್ಮದ ಮೇಲೆ ಕೊಡ್ತಾ ಇರುವಂತ ಮಾನದಿಂದ ಅದನ್ನ ಆತ್ಮ ಅನುಭವಿಸ್ತಾ ಇದೆ. ಅದಕ್ಕೆ ಮಾನ ವೃದ್ಧಿ ಆಗ್ತಾ ಇದೆ. ಎದುರುಗಡೆ ಕೊಡು ಗಿಫ್ಟ್ ಇಂದ ಅಲ್ಲ, ಹೊಗಳಿಕೆಯಿಂದ ಅಲ್ಲ, ಗಾಯನದಿಂದ ಅಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಆತ್ಮದ ಉನ್ನತಿ ಆಗೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾರೆ ಆತ್ಮ ಅಭಿಮಾನಿ ಸ್ಥಿತಿ. ರೈಟ್. ದೇಹಿ ಅಭಿಮಾನಿ ಅಂತಂದ್ರೆ ಏನು ಅಂತಂದ್ರೆ, ಓಕೆ, ಇಲ್ಲಿ ಆತ್ಮದ ಸೇವೆಯನ್ನು ಮಾಡಿದ್ರಿ, ಆತ್ಮದ ಅನುಭೂತಿಯನ್ನು ಮಾಡಿದ್ರಿ, ಅದು ದಿನಪೂರ್ತಿ ಅದನ್ನೇ ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ವಲ್ಲ. ಕರ್ಮಕ್ಷೇತ್ರನು ಕೂಡ ಇದೆಯಲ್ಲ, ಕಾಯಕನು ಕೂಡ ಮಾಡ್ಬೇಕಲ್ಲ. ಆ ನಂತರ ಕರ್ಮಕ್ಷೇತ್ರಕ್ಕೆ ಬಂದಾಗ ನಾನು ಆತ್ಮ ಸಪರೇಟ್, ಶರೀರ್ ಸಪರೇಟ್. ಆತ್ಮಾಭಿಮಾನಿ ಬೇರೆ. ಅರ್ಥ ಮಾಡ್ಕೊಳ್ಳಿ, ಬಾಬಾರವರ ಮುರುಳಿಯ ಒಂದೊಂದು ಶಬ್ದಕ್ಕೂ ಕೂಡ ಬೇರೆ ಬೇರೆ ಅರ್ಥನೇ ಇದೆ, ಬೇರೆ ಬೇರೆ ಅರ್ಥನೇ ಇದೆ. ಎಲ್ಲಾ ತಿಂದಾಗ್ಲೂ ಕೂಡ ಲಡ್ಡುನೇ, ಸ್ವೀಟೇ. ರವಾ ಲಡ್ಡುನು ಲಡ್ಡುನೇ, ಬೂಂದಿ ಲಾಡುನು ಲಡ್ಡುನೇ, ಖರ್ಜೂರಿಂದ ಮಾಡುದು ಲಡ್ಡುನೇ. ಲಡ್ಡು ಅಂತಂದ್ರೂ ಕೂಡ ಅದ್ರಲ್ಲಿ ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ಬೇರೆ ಇರ್ತದೆ. ನೋಡಿ, ದೇಹಿ ಅಂತ ಬಂದಿದೆ ಅಂತ ಅಂದ್ಮೇಲೆ ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ವಿಷಯ ಇದ್ದೇ ಇರಬೇಕು. ಅಲ್ಲಿ ಬಾಬಾ ಅಭಿಮಾನ ಅಂತ ಹೇಳಿಲ್ಲ, ಅಭಿಮಾನಿ ಅಂತ ಹೇಳಿದ. ದೇಹಿ ಅಭಿಮಾನಿ ಅಂತಂದ್ರೆ ನೀನು ದೇಹ ಹೇಳುವಂತಹ ಆ ಒಂದು ಅಭಿಮಾನವನ್ನು ತ್ಯಾಗ ಮಾಡಿದೀಯ. ನಾನು ದೇಹ, ನಾನು ಸುಂದರವಾಗಿದ್ದೇನೆ, ಆ ದೇಹಕ್ಕೆ ಸಂಬಂಧಪಟ್ಟಂತ ಏನೇನಿದೆ ಅದೆಲ್ಲವನ್ನ ತ್ಯಾಗ ಮಾಡಿ ನೀನು ಆತ್ಮ ಮಾಲೀಕನಾಗಿ ಶರೀರವನ್ನು ಆಧಾರವಾಗಿ ಇಟ್ಕೊಂಡಿದ್ಯಾ. ಇಲ್ಲಿ ಕೆಲವೊಂದ್ಸಲ ಏನಾಗತ್ತೆ, ನಾವು ಈಶ್ವರಿ ಸೇವೆಯನ್ನ ಮಾಡ್ಬೇಕಾದ್ರೆ ಶರೀರದ ಆಧಾರ ಇದ್ರೂ ಕೂಡ ಶರೀರದ ಅವಶ್ಯಕತೆ ಇರೋದಿಲ್ಲ. ಉದಾಹರಣೆ, ಮನಸ್ಸಾ ಸೇವೆ ನೀವು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಅವಾಗ ಶರೀರದ ಯಾವುದೇ ಅವಶ್ಯಕತೆ ಇಲ್ಲ ನಿಮಗೆ. ಮನಸ್ಸಿನಿಂದ ಪರಮಧಾಮದಲ್ಲಿ ನೀವು ಕುತ್ಕೊಂಡ್ಬಿಡಬಹುದು. ಶರೀರ ಆಧಾರ ಅಷ್ಟೇ, ಕಣ್ಣು, ಕಿವಿ, ಕೈ, ಕಾಲು, ಮೂಗು ಯಾವ್ದರ ಅವಶ್ಯಕತೆನೂ ಕೂಡ ಇಲ್ಲ. ಆದರೆ ಕರ್ಮ ಮಾಡಬೇಕಾದ್ರೆ ಶರೀರದ ಆಧಾರ ಬೇಕಲ್ಲ. ಆವಾಗ ಹೇಗಿರ್ಬೇಕು ನೀವು? ನಾನು ಆತ್ಮನೇ ಬಿರುಕುಟಿಯಲ್ಲಿ ಕೂತ್ಕೊಂಡಿದ್ರೆ ಶರೀರ ಒಂದು ಸಾಧನ, ಆ ಒಂದು ಸ್ಮೃತಿ. ಶರೀರ ಸಾಧನ ಅಷ್ಟೇ, ಒಂದು ಭಗವಂತ ಕೊಟ್ಟಿರೋ ಸಾಧನೆ ಹೊರತು ಆ ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಭಿಮಾನ ನನ್ನ ಜೊತೆಲಿ ಇಲ್ಲ. ಶ್ರೀಮಂತ ಅಂತಾನೋ, ಹೈಲಿ ಎಜುಕೇಟೆಡ್ ಅಂತಾನೋ, ಜ್ಞಾನದಲ್ಲಿ ನಾನು ಸೀನಿಯರ್ ಅಂತಾನೋ, ನಾನು ಚೆನ್ನಾಗಿ ಯೋಗ ಮಾಡ್ತಿದ್ದೀನಿ ಅಂತಾನೋ, ಯಾವುದೇ ನಿಮ್ಮದಲ್ಲದೆ ಇರುವಂತ ವಸ್ತುವಿನ ಜೊತೆಗೆ ನೀವೇನಾಗಲಿ ಸೇರಿಲ್ಲ. ಶರೀರದ ಜೊತೆಲಿದೆ. ದೇಹಿ ಅಭಿಮಾನಿ ಅಂತಂದ್ರೆ ಆತ್ಮದ ಸಮ್ ಪರ್ಸೆಂಟೇಜ್, ಮನಸ್ಸು, ಸ್ಮೃತಿ ಶರೀರದ ಜೊತೆಗೆ ಇದೆ. ಶರೀರವನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಆದ್ರೆ ಏನು ಅಭಿಮಾನ ಅದಕ್ಕೆ ಆಡ್ ಆಗಿಲ್ಲ. ಸಾಧನ ಅಷ್ಟೇ. ಶರೀರ ಸಾಧನ, ಆತ್ಮ ಮಾಲೀಕ. ಆತ್ಮ ಮಾಲೀಕ, ಶರೀರ ಸಾಧನ. ಹೀಗೆ ಶರೀರದ ಜೊತೆಗೆ ಬಟ್ಟೆ ಇದೆ ಅಷ್ಟೇ. ಅದು ಚೆನ್ನಾಗಿದೆ, 25,000 ರೂಪಾಯಿದಿದೆ, ಹಾಗೆಲ್ಲ ಏನಿಲ್ಲ. ಸಾಧನವಾಗಿ ನಾನು ಉಪಯೋಗ ಮಾಡ್ತಿದ್ದೆ, ಆ ಸಾಧನ ಕೂಡ ನನ್ನದಲ್ಲ. ಇವಾಗ ನಾನೊಂದು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ. ಈ ಬಟ್ಟೆ ಬೇರೆಯವರು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಗಿಫ್ಟ್ ಕೊಟ್ಟಿದ್ದಿದ್ರೆ ಇದರ ಮಾಲೀಕ ನಾನು ಅಂತ ನಾನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ಇದ್ರ ಮೇಲೆ ರೇಟ್ ಇದೆ, 2,500 ರೂಪಾಯಿ ಇದೆ, ನಾನು ಕೊಟ್ಟಿದ್ದು ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ವಲ್ಲ. ಯಾಕಂದ್ರೆ ಆ 2,500 ರೂಪಾಯಿ ಕೊಟ್ಟಿರೋದು ನಾನು ಅಲ್ವಲ್ಲ. ಯಾರು ಕೊಟ್ಟಿರೋದು? ಯಾರು ನಿಮಿತ್ತ ಆತ್ಮ ಕೊಟ್ಟಿರೋದು. ಅದರ ಮಾಲೀಕ ಅವನೇ ಹೊರತು ನಾನಲ್ವಲ್ಲ. ಶರೀರ ಭಗವಂತಂದು ಅಂತಂದ್ರೆ ಆ ಶರೀರ ನಿಮ್ದಲ್ಲ. ಹೀಗೆ ಆ ಶರೀರ ಮತ್ತು ಆತ್ಮ ಎರಡರ ಸ್ಮೃತಿ ಇದೆ, ಆದ್ರೆ ಶರೀರ ಸಾಧನವಾಗಿದೆ. ಹಾಗೆ ದೇಹಿಯಾಗಿ, ಮಾಲೀಕನಾಗಿ ಆತ್ಮ ಶರೀರ ಸಾಧನವನ್ನಾಗಿ ಕರ್ಮವನ್ನ ಮಾಡುವುದಕ್ಕೆ ದೇಹಿ ಅಭಿಮಾನಿ ಅಂತ ಹೇಳಲಾಗ್ತದೆ. ಆವಾಗ ಶರೀರ ಸಾಧನ ಅಂತಂದಾಗ ಶರೀರಕ್ಕೆ ಸಂಬಂಧಪಟ್ಟಂತ ವಿಕಾರಗಳಾಗ್ಲಿ, ಎದುರುಗಡೆ ವ್ಯಕ್ತಿಯ ಶರೀರದ ಕಡೆಗಾಗ್ಲಿ, ಅವರ ವಿಕಾರದ ಬಗ್ಗೆ ಆಗ್ಲಿ, ಆ ಶರೀರದ ಉನ್ನತಿ ಕಡೆಗಾಗ್ಲಿ, ಅವರ ಮಗಳು, ಅತ್ತೆ, ಮಾವ, ಸೊಸೆ ಅಂತ ಆ ಭಾವನೆಯಿಂದಾಗ್ಲಿ, ಅಥವಾ ಎದುರುಗಡೆ ನಿಮ್ಮ ಸಂಬಂಧಿಗಳು ಗೊಳೋ ಅಂತ ಅಳ್ತಾ ಇದ್ರೆ ಆ ಒಂದು ಅಳುವಿನ ಪ್ರಭಾವನೂ ಕೂಡ ನಿಮ್ಮ ಮೇಲೆ ಬೀಳುವುದಿಲ್ಲ. ಅಷ್ಟು ಆತ್ಮ ಮತ್ತು ಶರೀರ ಬೇರೆ ಬೇರೆ ಜೊತೆಯಲ್ಲಿ ಇದ್ರೂ ಕೂಡ, ಎರಡೂ ಕಡೆ ಗಮನ ಇದ್ರೂ ಕೂಡ
ನಿಮ್ಮ ಸಂಪೂರ್ಣ ಮನಸ್ಸು ಆತ್ಮದ ಕಡೆಗಿದ್ದು ಶರೀರವನ್ನು ಸಾಧನದ ರೂಪದಲ್ಲಿ ಅನುಭವ ಮಾಡುವುದಕ್ಕೆ ದೇಹಿ ಅಭಿಮಾನಿ ಅಂತ ಹೇಳ್ತಾರೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಇದರ ಸ್ಪಷ್ಟವಾಗಿ ಇಲ್ಲದೆ ಇರುವಂತವರು ತುಂಬಾ ಜನ ನಾನು ನೋಡಿದ್ದೇನೆ. ಈಶ್ವರಿ ಯಜ್ಞದಲ್ಲಿ ಆತ್ಮಾಭಿಮಾನಿ ಸ್ಥಿತಿಗೇನೆ ದೇಹಿ ಅಭಿಮಾನಿ ಅಂತ ಡೆಫಿನೇಷನ್ ಅನ್ನ ಕೊಡ್ತಾರೆ. ನಾನು ತುಂಬಾ ಕಡೆ ನೋಡಿದ್ದೇನೆ. ನೀವು ಬೇಕಾದ್ರೆ ಇದನ್ನ ಅರ್ಥ ಮಾಡಿಕೊಂಡು ಇವತ್ತು ಮುರಳಿಯಲ್ಲಿ ಬಾಬಿ ದೇಹಿ ಅಭಿಮಾನಿ ಬಗ್ಗೆ ಹೇಳಿದ್ದಾರೆ. ಆ ದೇಹಿ ಅಭಿಮಾನಿ ಅಂತ ಮೀನಿಂಗ್ ಬಂದಾಗ ಈ ಅರ್ಥವನ್ನ ಕೊಟ್ಬಿಟ್ಟು ಮುರಳಿ ಓದಿ ನಿಮ್ಗೆ ಗೊತ್ತಾಗ್ತದೆ ಏನು ಅಂತ. ಆವಾಗ ಅದನ್ನ ಮಾಡಿಬಿಟ್ಟು ನೋಡಿ, ಅವಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಬಾಬಾ ಏನ್ ಹೇಳ್ತಿದ್ದಾರೆ, ಎಲ್ಲಿ ಹೇಳ್ತಿದ್ದಾರೆ, ಹೇಗೆ ಹೇಳ್ತಿದ್ದಾರೆ. ದೇಹಿ ಅಭಿಮಾನಿ ಹೇಳುವಂತ ಸ್ಥಿತಿ ಬರೋದು ಕರ್ಮ ಕ್ಷೇತ್ರಕ್ಕೆ ಬಂದಾಗ ಆತ್ಮ ಶರೀರವನ್ನ ಸಾಧನವಾಗಿ ಕರ್ಮವನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ. ಆತ್ಮಾಭಿಮಾನಿ ಸ್ಥಿತಿ ಯಾವಾಗ ಬರ್ತದೆ? ಇವಾಗ ನೋಡಿ, ಒಂದು ಮಗು ತನ್ನ ಶರೀರವನ್ನು ತಾಯಿ ಹತ್ರ ಕೊಟ್ಟಾಗ ಅದು ಆತ್ಮದ ಸ್ವಚ್ಛತೆ, ಶರೀರದ ಸ್ವಚ್ಛತೆ ಆಗ್ತದೆ, ಸೌಂದರ್ಯ ಆಗ್ತಾ ಇರ್ತದೆ. ಆವಾಗ ಅದು ಶರೀರದಿಂದ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಶೃಂಗಾರ ಮಾಡಿದ್ಮೇಲೆ ಆ ಶರೀರ, ಆ ಮಗು ಏನ್ ಮಾಡ್ಬೇಕಾಗುತ್ತೆ, ಹೊರಗಡೆ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾಗ್ತದಲ್ಲ. ಹಾಗೆ ದೇಹಿ ಅಭಿಮಾನಿ ಸ್ಥಿತಿ, ನೀವು ಲೌಕಿಕ ಕಾರ್ಯಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಈಶ್ವರಿ ಇದರಲ್ಲೇನೆ ನೀವು ಭಂಡಾರದಲ್ಲಿ ಸೇವೆ ಮಾಡ್ತಾ ಇದ್ದೀರಿ, ಆವಾಗ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ನಿಮಗೆ ಆವಾಗ ಆತ್ಮನಿಗೆ ಕರ್ಮವನ್ನ ಮಾಡಲಿಕ್ಕೆ ಶರೀರದ ಆಧಾರ ಬೇಕಾಗ್ತದೆ. ಕೆಲವೊಂದು ಸೇವೆಯಲ್ಲಿ ಶರೀರದ ಆಧಾರ ಬೇಕಾಗ್ತದೆ. ಆದ್ರೆ ಆ ಶರೀರವನ್ನು ಏನು ಉಪಯೋಗ ಮಾಡ್ತಿದ್ರಿ ಅದರ ಬಗ್ಗೆ ಅಭಿಮಾನ ಬೇಡ, ಅದು ನಾನು ಹೇಳುವಂತ ಸ್ಮೃತಿ ಬೇಡ. ಅದಕ್ಕಾಗಿ ಬಾಬಾ ಆ ಅಭಿಮಾನವನ್ನ ಬಿಟ್ಟು, ದೇಹಿ ಅದನ್ನು ಬಿಟ್ಟು ಅಭಿಮಾನವನ್ನು ಯಾರ್ತನೂ ನಿರೀಕ್ಷೆ ಮಾಡದೇನೆ ಅಭಿಮಾನಿಯಾಗಿ ಕರ್ಮವನ್ನು ನೀನು ಮಾಡು ಅಂತ ಬಾಬಾ ಏನ್ ಮಾಡ್ತಿದ್ರೆ, ಕರ್ಮ ಕ್ಷೇತ್ರದಲ್ಲಿ ಮಾಡುವಂತದ್ದು ದೇಹಿ ಅಭಿಮಾನಿ ಸ್ಥಿತಿ. ಆತ್ಮಾಭಿಮಾನಿ ಸ್ಥಿತಿ ಯಾವಾಗ? ನಿಮ್ಗೆ ಸಿಂಪಲ್ ಆಗಿ ನಾನು ಉದಾಹರಣೆ ಹೇಳ್ತೇನೆ. ಶರೀರದ ಖುಷಿ ಯಾವಾಗ ಆಗ್ತದೆ ಹೇಳಿ ನೋಡ್ರಿ ನಿಮ್ಗೆ? ಶರೀರಕ್ಕೆ ಸ್ನಾನ ಮಾಡಿಸಿದಾಗ ಹಗುರ ಅಂತ ಅನ್ಸುತ್ತೆ, ಊಟ ತಿನ್ನಿಸಿದಾಗ ಹಗುರ ಅಂತ ಅನ್ಸುತ್ತೆ, ಶರೀರವನ್ನು ಸುಂದರ ಮಾಡಿದಾಗ ಏನಾಗ್ತದೆ, ವೃದ್ಧಿ ಆಗ್ತದೆ. ಓಕೆ ಶರೀರದಲ್ಲ ನೀವು ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದೀರಿ, ಅವಾಗ ಶರೀರದ ಉದ್ಧಾರ ಆಗ್ತದ? ಇಲ್ಲ ತಾನೆ. ಅವಾಗ ಏನಾಗ್ತಾ ಇರ್ತದೆ, ಶರೀರದ ಶಕ್ತಿ ಕಡಿಮೆ ಆಗ್ತಾ ಇರ್ತದೆ. ಶರೀರದ ರಿಫ್ರೆಶ್ಮೆಂಟ್ ಮಾಡುವಂತ ಸ್ಥಳನೇ ಬೇರೆ, ವಿಧಿವಿಧಾನನೇ ಬೇರೆ, ಶರೀರವನ್ನು ಉಪಯೋಗ ಮಾಡುವಂತ ಸಮಯನೇ ಬೇರೆ. ನಾನು ಮನೆಯಲ್ಲಿ ಇದ್ದಾಗ, ಸ್ನಾನದ ರೂಮ್ ನಲ್ಲಿ ಇದ್ದಾಗ, ಅಡುಗೆ ಮನೆಯಲ್ಲಿ ಇದ್ದಾಗ, ಮಲ್ಕೊಂಡಾಗ ಶರೀರವನ್ನು ನಾನು ಮೇಂಟೆನೆನ್ಸ್ ಮಾಡ್ತೇನೆ. ಮನೆಯಿಂದ ಹೊರಗಡೆ ಹೋಗಿದ್ದೇನೆ, ಜಾಬಿಗೆ ಹೋಗಿದ್ದೇನೆ, ತರಕಾರಿ ತರಲಿಕ್ಕೆ ಹೋಗಿದ್ದೇನೆ, ಬಿಸಿಲಲ್ಲಿ ಹೋಗಿದ್ದೇನೆ, ಹೊಲಕ್ಕೆ ಹೋಗಿದ್ದೇನೆ, ಅವಾಗ ಏನ್ ಮಾಡ್ತಿದ್ದೇನೆ, ಶರೀರ ಉಪಯೋಗ ಮಾಡ್ತಿದ್ದೇನೆ. ಅವಾಗ ಶರೀರದ ಉನ್ನತಿ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ನಾನು ಏನ್ ಮಾಡಿದೆ, ಸಂಪೂರ್ಣವಾಗಿ ಆತ್ಮವನ್ನು ಭಗವಂತನ ಕೈಯಲ್ಲಿ ಕೊಟ್ಟು ಈಶ್ವರಿ ಸೇವೆ ಸಂದರ್ಭ ಅದು ಯಾವುದು? ಆತ್ಮಾಭಿಮಾನಿ ಸ್ಥಿತಿ. ನಿಮ್ಮ ಆತ್ಮವನ್ನ, ಶರೀರವನ್ನು ಈಶ್ವರಿ ಕಾರ್ಯ ಕೊಟ್ಟಿದ್ದೀರಿ. ದೇಹಾಭಿಮಾನಿ ಸ್ಥಿತಿ ಯಾವುದು? ನೀವು ಲೌಕಿಕ ಕಾರ್ಯವನ್ನು ಮಾಡ್ತಿದ್ದೀರಿ, ಮನೆ ಕಾರ್ಯವನ್ನ ಮಾಡ್ತಾ ಇದ್ದೀರಿ, ಅದು ದೇಹಾಭಿಮಾನಿ ಸ್ಥಿತಿ. ಅಂತಂದ್ರೆ ನೀವು ಈಶ್ವರಿ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬರ್ತಾ, ಲೌಕಿಕದಲ್ಲಿ ಬಂದಾಗ ಮತ್ತೆ ದೇಹಾಭಿಮಾನದಲ್ಲಿ ಬರಬಾರದು. ದೇಹವನ್ನ ಆಧಾರವಾಗಿ ಇಟ್ಕೊಳ್ಬೇಕು. ಅಭಿಮಾನವನ್ನು ತ್ಯಾಗ ಮಾಡಿ ನೀವೇನ್ ಮಾಡು, ಆ ಕರ್ಮವನ್ನ ಮಾಡು. ಆತ್ಮ ಸಪರೇಟ್ ಆಗಿ ಅಂತ ಮಾಡು. ಯಾಕಂದ್ರೆ ಬಾಬಾ ಹೇಳ್ತಾರೆ, ಈ ಕರ್ಮ ಮಾಡ್ಕೊಂಡು ನಾನು ಆತ್ಮ 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 ಅಂತ ಬಿಟ್ಟು ಮಾಡ್ಬಿಟ್ರೆ ಶರೀರದ ಕಡೆ ಗಮನನೇ ಇರೋದಿಲ್ಲ. ತರಕಾರಿ ಕಟ್ ಮಾಡ್ತಾ ಏನಾಗ್ಬಿಡ್ತದೆ ಅಂತಂದ್ರೆ ಕೈ ಕೊಯ್ದೋಗ್ಬಿಡ್ತದೆ. ಆವಾಗ ಶರೀರದ ಕಡೆ ಗಮನ ಇರಬೇಕಾಗ್ತದೆ. ಆದ್ರೆ ಅಭಿಮಾನವನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಡ. ಆತ್ಮ ಮತ್ತು ಶರೀರ ಎರಡೂ ಜೊತೆಯಲ್ಲಿ ಇರಲಿ. ಆತ್ಮದ ಕಡೆನೂ ಗಮನ ಇರ್ಲಿ, ಶರೀರದ ಕಡೆನೂ ಗಮನ ಇರ್ಲಿ. ಅದ ದೇಹದ ಅಭಿಮಾನ ಆಗ್ಲಿ, ಆತ್ಮದ ಅಭಿಮಾನವಾಗ್ಲಿ ತೆಗೆದುಕೊಂಡು ಹೋಗಬೇಡ ಹೇಳುವಂತ ವಿಷಯವನ್ನ ಬಾಬಾ ಹೇಳ್ತಿದ್ದಾರೆ. ಓಕೆ.